ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಸಿಡಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಹೊಸ ವಿಡಿಯೋ ಅನ್ನೋದಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ಹೇಳ್ತಕ್ಕಂಥ ಒಂದು ದುಃಖಕರವಾದಂತಹ ಸುದ್ದಿ, ಒಂದು ಅಸಂತೋಷಕರವಾದಂತಹ ಸುದ್ದಿ ಅಂತ ಹೇಳ್ಬೋದು. ದೇಶಾದ್ಯಂತ ಉತ್ತರ ಪ್ರದೇಶದಲ್ಲಿ ನಡೀತಕ್ಕಂಥ ಅಂದ್ರೆ ಪ್ರಯಾಗರಾಜದಲ್ಲಿ ನಡೀತಕ್ಕಂಥ ಒಂದು ಕುಂಭಮೇಳಕ್ಕೆ ಕರ್ನಾಟಕವೂ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಭಕ್ತರೇ ದೇವರ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಜನ ಹೋಗ್ತಾನೆ ಇದ್ದಾರೆ. ಪ್ರತಿನಿತ್ಯ ಕೋಟ್ಯಾಂತರ ಜನರು ಅಲ್ಲಿ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಅಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪ ನಾಶವಾಗುತ್ತದೆ ಎಂಬುದು ಜನರ ನಂಬಿಕೆಯಾಗಿದೆ. ಜಗತ್ತಿನ ನಾನಾ ಭಾಗಗಳಿಂದ ಅಲ್ಲಿಗೆ ಕೋಟ್ಯಾಂತರ ಜನ ಭೇಟಿ ಕೊಟ್ಟಿದ್ದಾರೆ. ಅಲ್ಲದೆ ಅದೇ ರೀತಿಯಾಗಿ ಚರ್ಚನಪಟ್ಟಣದ ಅನೇಕ ಜನರು ಈಗಾಗಲೇ ಪ್ರಯಾಗರಾಜ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದಿದ್ದಾರೆ. ಅದರಂತೆ ಕೂಡ ಈ ಕಳೆದ 4-5 ದಿನಗಳ ಹಿಂದೆ ಕೂಡ ಒಂದಿಷ್ಟು ಜನ, ಒಂದು 17 ಜನ ಸೇರಿದಂತ ಒಂದು ಟೀಮು ಕೂಡ ಕುಂಭಮೇಳಕ್ಕೆ ಇಲ್ಲಿಂದ ಪ್ರಯಾಣ ಬೆಳೆಸಿತು. ಪ್ರಯಾಣಿಕರ ಸುಖಕರವಾಗಿತ್ತು ಹೋಗುವಂತ ಸಂದರ್ಭದಲ್ಲಿ. ಹಾಗೆ ಅಲ್ಲಿನ ಹೋದಂತ ಸಂದರ್ಭದಲ್ಲಿ ಸೋಮನಾಥ ಹಾಗೂ ಜ್ಯೋತಿರ್ಲಿಂಗ ನೋಡಿಕೊಂಡು ದ್ವಾರಕಕ್ಕೆ ಹೋಗಬೇಕೆನ್ನುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಅಂದ್ರೆ ಗುಜರಾತಿನ ಪೋರ್ಬಂದರಿನ ಕಚೂರಿ ಗ್ರಾಮದ ಹತ್ತಿರ ಮಧ್ಯರಾತ್ರಿಯಲ್ಲಿ ತಪ್ಪಿ ಚಾಲಕನ ಅಜಾಗರೂಕತೆಯಿಂದ ರಸ್ತೆಯಲ್ಲಿ ನಿಂತಿರುವಂತ ಲಾರಿಗೆ ಅದು ಜೋರಾಗಿ ಬಂದಂತ ಗಾಡಿ ಸ್ಪೀಡ್ ಆಗಿ ಆ ಲಾರಿಗೆ ಗುದ್ದಿದೆ. ಅದೇ ಸಂದರ್ಭದಲ್ಲಿ ಡ್ರೈವರ್ ಪಕ್ಕದಲ್ಲಿ ಇರ್ತಕ್ಕಂತ ಕುಳಿತುಕೊಂಡಂತ ಕೆಲವು ಜನ, ಅದರಲ್ಲಿ ಮುಖ್ಯವಾಗಿ ಇಬ್ಬರು ಏನಪ್ಪಾ ಅಂತಂದ್ರ ವಿಶ್ವನಾಥ ವಿಜಿ ಮತ್ತು ಮಲ್ಲಿಕಾರ್ಜುನ್ ಸಬ್ಬಿಲಿಗಿ ಎಂಬುವರು ಸ್ಥಳದಲ್ಲೇ ಮೃತಪಟ್ಟರೆ, ಇನ್ನೂ ಒಂದಷ್ಟು ಜನ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅಲ್ಲಿನ ಒಂದು ಸ್ಥಳೀಯ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅಂತಾನೆ ಹೇಳಬಹುದು. ಬಹಳಷ್ಟು ದುಃಖಕರವಾದಂತಹ ಸಂಗತಿನೇ ಹೇಳಬಹುದು. ಯಾಕಂತಂದ್ರೆ ಸುಮಾರು 17 ಜನ ಟೀಮಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಇನ್ನು ಕೆಲವು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಇನ್ನು ಒಂದಿಬ್ಬರಿಗೆ ಸಿಎಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಚೇತರಿಕೆ ಕಾಣಲಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಯಾಕಪ್ಪ ಅಂತಂದ್ರೆ ಬಹಳಷ್ಟು ದುಃಖಕರವಾದಂತಹ ಒಂದು ಸಂಗತಿ ಅಂತ ಹೇಳ್ಬೋದು. ಇಬ್ಬರು ಅಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಅವರ ಮೃತದೇಹ ಕೂಡ ನಾಳೆ ಚರ್ಚನಪಟ್ಟಣಕ್ಕೆ ತರಲಾಗ್ತದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಇದರಲ್ಲಿ ಮುಖ್ಯವಾಗಿ ನಾವು ವಿಶ್ವನಾಥ ವಿಜಿಯವರ ಬಗ್ಗೆ ಬಹಳಷ್ಟು ಹೇಳ್ಬೇಕಪ್ಪ ಅಂತಂದ್ರೆ, ಅವರು ಒಬ್ಬ ಒಳ್ಳೆ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದರು. ಪ್ರಾಣಿ ಪ್ರಿಯರು ಕೂಡ ಆಗಿದ್ದರು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದರು. ಜೊತೆಗೆ ಕಳೆದ ಒಂದಿಷ್ಟು ದಿನಗಳ ಹಿಂದೆ ಕೂಡ ತಮ್ಮ ಇತರ ಸ್ನೇಹಿತರೊಂದಿಗೆ ಕೂಡಿಕೊಂಡು ಅವರು ಏನಪ್ಪಾ ಮಾಡಿದ್ರೆ ತಮ್ಮ ಒಂದು ಹುಟ್ಟುಹಬ್ಬವನ್ನು ಕೂಡ ಆಚರಿಸಿಕೊಂಡಿದ್ರು. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಸಬ್ಬಿಲಿಗಿ ಅವರು ಕೂಡ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದರು. ತಾವಾಯ್ತು ತಮ್ಮ ಜೀವನ ಆಯ್ತು ಅಂತ ಅನ್ನತಕ್ಕಂಥ ವ್ಯಕ್ತಿ. ದೇವರು ಕೂಡ ಅವರ ಮೇಲೆ ಕರುಣೆ ಇಲ್ಲದೆ ಭಾರತ ಲೋಕಕ್ಕೆ ಕರೆದುಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ.